ಎಷ್ಟು ದಿನ ಅಂತ ತಾಳ್ಮೆಯಿಂದ ಕಾಯುತ್ತೀರಿ? ಕಷ್ಟಪಟ್ಟು ದುಡಿದರೂ ಪ್ರತಿಫಲ ಮಾತ್ರ ಬೇರೆಯವರ ಪಾಲಾಗುತ್ತಿದೆಯಾ? ಭೂಮಿ ತಾಯಿಯಷ್ಟೇ ಸಹನೆ ಇರುವ ವೃಷಭ ರಾಶಿಯವರೇ, ನಿಮ್ಮ ಸಹನೆಯ ಕಟ್ಟೆ ಒಡೆಯುವ ಸಮಯ ಬಂದಿದೆ. ಆದರೆ ಈ ಬಾರಿ ಅದು ಕಣ್ಣೀರಿನ ರೂಪದಲ್ಲ, ಬದಲಾಗಿ ಆನಂದ ಭಾಷ್ಪದ ರೂಪದಲ್ಲಿ ಬರಲಿದೆ. 2026ರ ವರ್ಷವು ವೃಷಭ ರಾಶಿಯವರ ಪಾಲಿಗೆ ಕೇವಲ ಒಂದು ಸಾಧಾರಣ ವರ್ಷವಷ್ಟೇ ಅಲ್ಲ, ಅದು ರಾಜಯೋಗದ ಪರ್ವಕಾಲ. ಯಾರ ಮುಂದೆ ನೀವು ತಲೆ ತಗ್ಗಿಸಿ ನಿಂತಿದ್ದೀರೋ ಅದೇ ಸಮಾಜ ನಿಮ್ಮನ್ನು ತಲೆ ಎತ್ತಿ ನೋಡುವಂತೆ ಮಾಡುವ ವರ್ಷವಿದು. ಗ್ರಹಗಳ ಬೆಂಬಲದಿಂದ ಕುಬೇರ ಯೋಗ ನಿಮ್ಮ ಬಾಗಿಲು ತಟ್ಟಲಿದೆ. ಆದರೆ ಎಚ್ಚರ, ನಿಮ್ಮದೇ ಆದ ಒಂದು ಹಠಮಾರಿ ಗುಣ ಈ ವರ್ಷ ನಿಮ್ಮ ಕೈಗೆ ಬಂದ ತುತ್ತನ್ನು ಬಾಯಿಗೆ ಬಾರದಂತೆ ಮಾಡಬಹುದು. ಅದು ಹೇಗೆ? ಈ ವರ್ಷ ನಿಮಗೆ ಎದುರಾಗುವ ಒಂದು ಕಂಟಕ ಯಾವುದು? ಅದಕ್ಕೆ ಪರಿಹಾರವೇನು? ಎಲ್ಲವನ್ನೂ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ವರ್ಷ ನಿಮ್ಮ ಬಾಳಲ್ಲಿ ಧನಲಕ್ಷ್ಮಿಯ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಾಮೆಂಟ್ ಮಾಡಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲಿರಲಿ. ಆತ್ಮೀಯ ವೃಷಭ ರಾಶಿಯವರೇ, 2026ರ ಭವಿಷ್ಯವನ್ನು ತಿಳಿಯುವ ಮೊದಲು ನೀವು ಯಾರು ಮತ್ತು ನಿಮ್ಮ ಸ್ವಭಾವ ಈ ವರ್ಷದ ಫಲಿತಾಂಶಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ವೃಷಭ ರಾಶಿಯವರಾದ ನೀವು ಭೂತತ್ವದ ರಾಶಿಯವರು. ನಿಮ್ಮ ಸಹಜ ಗುಣವೆಂದರೆ ತಾಳ್ಮೆ, ಪರಿಶ್ರಮ ಮತ್ತು ಸ್ಥಿರತೆ. ನೀವು ಒಮ್ಮೆ ಒಂದು ಕೆಲಸವನ್ನು ಹಿಡಿದರೆ ಅದನ್ನು ಮುಗಿಸುವವರೆಗೂ ಬಿಡುವುದಿಲ್ಲ. 2026ರಲ್ಲಿ ಶನಿಯು ನಿಮಗೆ ನೀಡುವ ಫಲಗಳು ಸಂಪೂರ್ಣವಾಗಿ ನಿಮ್ಮ ಈ ಪರಿಶ್ರಮ ಎಂಬ ಸಹಜ ಗುಣದ ಮೇಲೆ ಅವಲಂಬಿತವಾಗಿರುತ್ತದೆ. ನೀವು ವಾಸ್ತವವಾದಿಗಳು, ನಿಮಗೆ ಗಾಳಿಯಲ್ಲಿ ಗೋಪುರ ಕಟ್ಟುವುದು ಇಷ್ಟವಾಗುವುದಿಲ್ಲ. ಆದರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ಗುಣವೆಂದರೆ ಅತಿಯಾದ ಹಠ ಮತ್ತು ಬದಲಾವಣೆಯನ್ನು ಒಪ್ಪಿಕೊಳ್ಳದ ಮನಸ್ಥಿತಿ. ಕೆಲವೊಮ್ಮೆ ಸೋಮಾರಿತನ ಕೂಡ ನಿಮ್ಮನ್ನು ಆವರಿಸುತ್ತದೆ. 2026 ನಿಮಗೆ ಅದ್ಭುತ ಅವಕಾಶಗಳನ್ನು ತರುತ್ತಿದೆ. ಆದರೆ ನೀವು ಹಳೆಯದನ್ನೇ ಹಿಡಿದುಕೊಂಡು ಕೂತರೆ ಅಥವಾ ಸೋಮಾರಿತನ ಮಾಡಿದರೆ ಬಂದ ಭಾಗ್ಯ ಕೈಜಾರಬಹುದು. ಆದ್ದರಿಂದ ಈ ವರ್ಷ ನೀವು ಮೃದುವಾಗಿರುವುದನ್ನು ಕಲಿಯಬೇಕು ಮತ್ತು ಹೊಸತನಕ್ಕೆ ತೆರೆದುಕೊಳ್ಳಬೇಕು. ಈಗ 2026ರಲ್ಲಿ ಗ್ರಹಗಳ ಆಟ ಹೇಗಿರಲಿದೆ ಎಂದು ನೋಡೋಣ. ಈ ವರ್ಷದ ಅತ್ಯಂತ ಪ್ರಮುಖ ಬದಲಾವಣೆ ಎಂದರೆ ಕರ್ಮದಾತ ಶನಿ ಮಹಾತ್ಮನ ಸಂಚಾರ. ಶನಿಯು ಕುಂಭ ರಾಶಿಯಿಂದ ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ವೃಷಭ ರಾಶಿಯವರಿಗೆ ಇದು ಲಾಭಸ್ಥಾನ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ಲಾಭದ ಮನೆಗೆ ಬಂದಾಗ ವ್ಯಕ್ತಿಯ ಜೀವನದಲ್ಲಿ ಅನಿರೀಕ್ಷಿತ ಏಳಿಗೆ ಕಂಡುಬರುತ್ತದೆ. ಇದನ್ನು ಸುವರ್ಣ ಕಾಲದ ಆರಂಭ ಎಂದು ಕರೆಯಬಹುದು. ಇಷ್ಟು ದಿನ ನೀವು ಪಟ್ಟ ಕಷ್ಟಕ್ಕೆ, ಮಾಡಿದ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗುತ್ತಿರಲಿಲ್ಲವಲ್ಲವೇ? ಈಗ ಅದು ಬಡ್ಡಿ ಸಮೇತ ವಾಪಸ್ ಬರುವ ಸಮಯ. ಹಾಗೆಯೇ ಗುರು ಗ್ರಹವು ನಿಮ್ಮ ರಾಶಿಗೆ ಅನುಕೂಲಕರವಾದ ಸ್ಥಾನಗಳಲ್ಲಿ ಸಂಚರಿಸಲಿದ್ದು ಕುಟುಂಬ ಮತ್ತು ಧನಸ್ಥಾನವನ್ನು ಬಲಪಡಿಸುತ್ತಾನೆ. ಈ ಗ್ರಹಗಳ ಸಂಯೋಜನೆಯು ನಿಮಗೆ ಧನ ಲಾಭ ಯೋಗ, ವಾಹನ ಯೋಗ ಮತ್ತು ಗೃಹ ನಿರ್ಮಾಣ ಯೋಗವನ್ನು ಕರುಣಿಸಲಿದೆ. ಆದರೆ ರಾಹು ಮತ್ತು ಕೇತುಗಳ ಸಂಚಾರವು ಆಗಾಗ ಸಣ್ಣ ಪುಟ್ಟ ಮಾನಸಿಕ ಗೊಂದಲಗಳನ್ನು ಸೃಷ್ಟಿಸಬಹುದು. ವೃತ್ತಿ ಜೀವನದ ಬಗ್ಗೆ ಮಾತನಾಡುವುದಾದರೆ 2026 ವೃಷಭ ರಾಶಿಯವರಿಗೆ ಒಂದು ಗೇಮ್ ಚೇಂಜರ್ ವರ್ಷವಾಗಲಿದೆ. ಯಾರು ಕಚೇರಿಯಲ್ಲಿ ತಮಗೆ ಅರ್ಹವಾದ ಗೌರವ ಸಿಗುತ್ತಿಲ್ಲ ಎಂದು ನೊಂದುಕೊಂಡಿದ್ದೀರೋ ಅವರಿಗೆ ಈ ವರ್ಷ ಬಡ್ತಿ ಮತ್ತು ವೇತನ ಹೆಚ್ಚಳ ಕಾದಿದೆ. ನಿಮ್ಮ ಸಹಜ ಗುಣವಾದ ನಿಷ್ಠೆಯಿಂದ ನೀವು ಕೆಲಸ ಮಾಡುತ್ತಿದ್ದೀರಿ, ಆದರೆ ಮೇಲಧಿಕಾರಿಗಳು ನಿಮ್ಮನ್ನು ಗುರುತಿಸಿಲ್ಲ ಎಂಬ ಕೊರಗು ನಿಮಗಿತ್ತು. ಆದರೆ ಈ ವರ್ಷ ಲಾಭ ಸ್ಥಾನದಲ್ಲಿರುವ ಶನಿಯು ನಿಮ್ಮ ಕೆಲಸವನ್ನು ಜಗತ್ತಿಗೆ ತೋರಿಸುತ್ತಾನೆ. ಸರಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಇದು ಸುವರ್ಣ ಸಮಯ. ವಿಶೇಷವಾಗಿ ವರ್ಷದ ಮಧ್ಯಭಾಗದಲ್ಲಿ ಸರಕಾರಿ ಹುದ್ದೆಗೆ ಸಂಬಂಧಿಸಿದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವ ಬಲವಾದ ಯೋಗವಿದೆ. ಇನ್ನು ನಿರುದ್ಯೋಗಿಗಳ ವಿಚಾರಕ್ಕೆ ಬರೋಣ. ಹಲವು ವರ್ಷಗಳಿಂದ ಡಿಗ್ರಿ ಮುಗಿಸಿ ಸಂದರ್ಶನಗಳನ್ನು ಎದುರಿಸಿ ಸೋತು ಹೋಗಿರುವ ಯುವಕ ಯುವತಿಯರೇ ಧೈರ್ಯಗೆಡಬೇಡಿ. 2026ರ ಮಾರ್ಚ್ ತಿಂಗಳ ಒಳಗಾಗಿ ನಿಮಗೆ ಮನಸ್ಸಿಗೆ ಒಪ್ಪುವಂತಹ ಕೆಲಸ ಸಿಗುವ ಸಾಧ್ಯತೆಗಳು 90% ಖಚಿತ. ಆದರೆ ಇಲ್ಲಿ ನಿಮ್ಮ ಅಸಹಜ ಗುಣವಾದ ಆಲಸ್ಯವನ್ನು ಬಿಡಬೇಕು. ದೂರದ ಊರಿನಲ್ಲಿ ಕೆಲಸ ಸಿಕ್ಕರೆ ಹೋಗಲು ಹಿಂಜರಿಯಬೇಡಿ. ಸ್ಥಳ ಬದಲಾವಣೆಯು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯಬಲ್ಲದು. ಐಟಿ, ಬ್ಯಾಂಕಿಂಗ್ ಮತ್ತು ಕ್ರಿಯೇಟಿವ್ ಕ್ಷೇತ್ರದಲ್ಲಿರುವವರಿಗೆ ಈ ವರ್ಷ ಅತ್ಯುತ್ತಮವಾಗಿದೆ. ನೀವು ಇಂಟರ್ವ್ಯೂಗೆ ಹೋಗುವಾಗ ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಅದೃಷ್ಟವನ್ನು ತರುತ್ತದೆ. ಆರಂಭದಲ್ಲಿ ಕೆಲಸ ಚಿಕ್ಕದಾದರೂ ಪರವಾಗಿಲ್ಲ, ನಿಮ್ಮ ಕಾಲಿನ ಮೇಲೆ ನೀವು ನಿಲ್ಲುವುದು ಮುಖ್ಯ. ಸೋಮಾರಿತನ ಬಿಟ್ಟು ಅರ್ಜಿ ಹಾಕುವುದನ್ನು ಮುಂದುವರಿಸಿ. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ನಿಮ್ಮ ಹಠವನ್ನು ಬಾಸ್ ಮುಂದೆ ತೋರಿಸಬೇಡಿ. ನಾನು ಹೇಳಿದ್ದೆ ಸರಿ ಎಂಬ ಧೋರಣೆ ಬೇಡ. ಸರಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರುವವರಿಗೆ ಬ್ಯಾಂಕಿಂಗ್, ಅಕೌಂಟ್ಸ್ ಅಥವಾ ಕೃಷಿ ಇಲಾಖೆಗೆ ಸಂಬಂಧಿಸಿದ ಹುದ್ದೆಗಳು ಸಿಗುವ ಪ್ರಬಲ ಯೋಗವಿದೆ. ವೃಷಭ ರಾಶಿಯ ಪುಟ್ಟ ವ್ಯಾಪಾರಿಗಳಿಗೆ 2026ರಲ್ಲಿ ವ್ಯಾಪಾರದಲ್ಲಿ ಅದ್ಭುತ ಧನ ಲಾಭ ಇದೆ. ವಿಶೇಷವಾಗಿ ರೆಸ್ಟೋರೆಂಟ್, ಬಟ್ಟೆ ವ್ಯಾಪಾರ, ಬ್ಯೂಟಿ ಪಾರ್ಲರ್ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವವರಿಗೆ ಇದು ಸುಗ್ಗಿಕಾಲ.
ನಿಮ್ಮ ಗ್ರಾಹಕರ ಸಂಖ್ಯೆ ಹೆಚ್ಚಾಗುತ್ತದೆ. ನೀವು ಸ್ವಂತ ಉದ್ಯಮ ಮಾಡುತ್ತಿದ್ದರೆ ಈ ವರ್ಷ ವಿಸ್ತರಣೆಯ ವರ್ಷವಾಗಲಿದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇಲ್ಲಿಯವರೆಗೆ ಇದ್ದ ಭಿನ್ನಾಭಿಪ್ರಾಯಗಳು ಶಮನವಾಗುತ್ತವೆ. ಹೊಸ ಬ್ರಾಂಚ್ ತೆರೆಯಲು ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಲು ಇದು ಸೂಕ್ತ ಸಮಯ. ಆದರೆ ಒಂದು ಎಚ್ಚರಿಕೆ, ವೃಷಭ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಿಪುಣರು ಅಥವಾ ಎಚ್ಚರಿಕೆಯುಳ್ಳವರು ಎಂಬ ಹೆಸರಿದೆ. ಈ ವರ್ಷ ಹೂಡಿಕೆ ಮಾಡುವಾಗ ಆ ಎಚ್ಚರಿಕೆ ಇರಲಿ, ಆದರೆ ರಿಸ್ಕ್ ತೆಗೆದುಕೊಳ್ಳಲು ಭಯಪಡಬೇಡಿ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಹೂಡಿಕೆಯಲ್ಲಿ ಲಾಭ ಬರುವ ಯೋಗವಿದೆ. ಗುರುವಿನ ಅನುಗ್ರಹದಿಂದ ಹಣದ ಹರಿವು ಸರಾಗವಾಗಿರಲಿದೆ. ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಉಳಿತಾಯ ಮಾಡಲು ಸಾಧ್ಯವಾಗುತ್ತದೆ. ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವುದು ಈ ವರ್ಷ ಅತ್ಯಂತ ಶ್ರೇಯಸ್ಕರ. ಹಣಕಾಸು ಸ್ಥಿತಿ ಮತ್ತು ಸಾಲಬಾಧೆಯ ವಿಚಾರಕ್ಕೆ ಬಂದರೆ, ಶನಿಯ ಕೃಪೆಯಿಂದ ಹಳೆಯ ಸಾಲಗಳು ತೀರುವ ಸಮಯ ಬಂದಿದೆ. ನನ್ನ ಸಾಲ ಎಂದಿಗೂ ತೀರುವುದಿಲ್ಲವೇನೋ, ನಾನು ಬಡ್ಡಿ ಕಟ್ಟಿಯೇ ಸಾಯಬೇಕೇನೋ ಎಂದು ಅಂದುಕೊಂಡವರಿಗೆ ಈ ವರ್ಷ ಅನಿರೀಕ್ಷಿತ ಮೂಲಗಳಿಂದ ಹಣ ಹರಿದು ಬರಲಿದೆ. ಆದರೆ ಹೊಸದಾಗಿ ಸಾಲ ಮಾಡಿ ಶೋಕಿ ಮಾಡುವುದನ್ನು ನಿಲ್ಲಿಸಬೇಕು. ಕೊಟ್ಟ ಸಾಲ ವಾಪಸ್ ಬರುತ್ತದೆ ಎಂದು ಕೇಳುವುದಾದರೆ ಹೌದು, ಬಹಳ ದಿನಗಳಿಂದ ನಿಮ್ಮ ಹಣವನ್ನು ಸತಾಯಿಸಿಕೊಂಡು ತಿರುಗಾಡಿಸುತ್ತಿದ್ದವರು ಬಂದು ಹಣ ಹಿಂದಿರುಗಿಸುವ ಸಾಧ್ಯತೆ ಇದೆ. ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಕಠಿಣವಾಗಿ ಮಾತನಾಡಬೇಕಾಗಬಹುದು. ಗೃಹಿಣಿಯರಿಗೆ ಹಣಕಾಸಿನ ಉಳಿತಾಯ ಮಾಡಲು ಇದು ಒಳ್ಳೆಯ ಸಮಯ. ಚಿನ್ನಾಭರಣ ಖರೀದಿ ಅಥವಾ ಸಣ್ಣ ಪ್ರಮಾಣದ ಹೂಡಿಕೆ ಮಾಡಲು ಗ್ರಹಗಳು ಬೆಂಬಲ ನೀಡುತ್ತವೆ. ಒಟ್ಟಾರೆಯಾಗಿ ಆರ್ಥಿಕವಾಗಿ ನೀವು ಬಲಗೊಳ್ಳುವ ವರ್ಷ ಇದಾಗಿದೆ. ಮನೆಯಲ್ಲಿರುವ ಸ್ತ್ರೀಯರಿಗೆ ಗಂಡನಿಂದ ಅಥವಾ ತವರು ಮನೆಯಿಂದ ಆರ್ಥಿಕ ಸಹಾಯ ಸಿಗಲಿದೆ. ಸಣ್ಣ ಪ್ರಮಾಣದ ಗೃಹ ಉದ್ಯೋಗ ಮಾಡುವ ಮಹಿಳೆಯರಿಗೆ ಸ್ವಂತ ಸಂಪಾದನೆ ಹೆಚ್ಚಾಗಲಿದೆ. ಕುಟುಂಬ ಜೀವನದ ಕಡೆಗೆ ಗಮನ ಹರಿಸೋಣ. ವೃಷಭ ರಾಶಿಯವರು ಕುಟುಂಬ ಪ್ರೇಮಿಗಳು, ಮನೆಯವರೇ ನಿಮ್ಮ ಪ್ರಪಂಚ. 2026ರಲ್ಲಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತದೆ. ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ. ಮದುವೆಗಾಗಿ ಕಾಯುತ್ತಿರುವ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ವಿಶೇಷವಾಗಿ ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಅಥವಾ ನೀವು ಬಯಸಿದಂತಹ ಸಂಗಾತಿ ಸಿಗುವ ಸಾಧ್ಯತೆ ಹೆಚ್ಚಿದೆ. ಗಂಡ ಹೆಂಡತಿಯ ಸಂಬಂಧದ ವಿಚಾರದಲ್ಲಿ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಒಣಜಗಳ ಬರಬಹುದು. ಇದಕ್ಕೆ ಕಾರಣ ನಿಮ್ಮ ಹಠದ ಸ್ವಭಾವವಾಗಿರಬಹುದು. ಸಂಗಾತಿಯ ಮಾತನ್ನು ಕೇಳಿಸಿಕೊಳ್ಳದಿದ್ದರೆ ಅಥವಾ ಅವರ ಭಾವನೆಗಳಿಗೆ ಬೆಲೆ ಕೊಡದಿದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಬಹುದು. ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತದೆ. ಸಣ್ಣ ವಿಷಯಕ್ಕೆ ಮುಖ ಸಿಂಡರಿಸುವುದನ್ನು ಬಿಟ್ಟರೆ ಜೀವನ ಸುಂದರ. ಆದ್ದರಿಂದ ನಿಮ್ಮ ಹಠವನ್ನು ಬದಿಗಿಟ್ಟು ಪ್ರೀತಿಯಿಂದ ವರ್ತಿಸಿ. ವಿಚ್ಛೇದನ ಅಥವಾ ಕೋರ್ಟ್ ಕಚೇರಿ ಮೆಟ್ಟಿಲೇರಿರುವ ದಂಪತಿಗಳಿಗೆ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ. ಯುವ ಪ್ರೇಮಿಗಳಿಗೆ ಇದು ವಿವಾಹ ಯೋಗದ ವರ್ಷ. ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗಲಿದೆ. ಆದರೆ ಪ್ರೇಮದಲ್ಲಿ ಮೋಸ ಹೋಗುವ ಸಾಧ್ಯತೆಯೂ ಇದೆ. ವಿಶೇಷವಾಗಿ ಆನ್ಲೈನ್ ಮೂಲಕ ಪರಿಚಯವಾದವರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಸ್ವಾಮ್ಯದ ಗುಣ ನಿಮ್ಮ ಪ್ರೇಮಿಗೆ ಉಸಿರುಗಟ್ಟಿಸಬಹುದು. ಅವರಿಗೆ ಸ್ವಲ್ಪ ಜಾಗ ಕೊಡಿ. ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಎಷ್ಟೇ ಅಡೆತಡೆಗಳು ಬಂದರೂ ಅದನ್ನು ಮೀರಿ ನೀವು ಒಂದಾಗುತ್ತೀರಿ. ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವವರಿಗೆ 2026 ಒಂದು ವರದಾನ. ನಿಮ್ಮ ಏಕಾಗ್ರತೆ ಹೆಚ್ಚುತ್ತದೆ. ಮೆಡಿಕಲ್, ಇಂಜಿನಿಯರಿಂಗ್ ಅಥವಾ ಚಾರ್ಟರ್ಡ್ ಅಕೌಂಟೆನ್ಸಿ ಓದುತ್ತಿರುವ ಮಕ್ಕಳು ಈ ವರ್ಷ ಉತ್ತಮ ಶ್ರೇಣಿ ಗಳಿಸುವರು. ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಎಂದು ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುತ್ತಿದ್ದರೆ ಆ ಚಿಂತೆ ದೂರವಾಗಲಿದೆ. ಮಕ್ಕಳು ತಮ್ಮ ಜವಾಬ್ದಾರಿಯನ್ನು ಅರಿತುಕೊಳ್ಳುತ್ತಾರೆ. ಆದರೆ ಮೊಬೈಲ್ ಅಥವಾ ಸೋಷಿಯಲ್ ಮೀಡಿಯಾ ವ್ಯಾಮೋಹಕ್ಕೆ ಬಿದ್ದರೆ ಕಷ್ಟವಾಗಬಹುದು. ಆದ್ದರಿಂದ ಪೋಷಕರು ಮಕ್ಕಳ ಮೇಲೆ ಒಂದು ಕಣ್ಣಿಟ್ಟಿರುವುದು ಒಳ್ಳೆಯದು. ವಿಶಿಷ್ಟ ಕೌಶಲ್ಯ ಅಥವಾ ಹೊಸ ಭಾಷೆಯನ್ನು ಕಲಿಯುವ ಯೋಗ ಕೂಡ ಇದೆ. ವೃಷಭ ರಾಶಿಯವರ ಬಹು ದೊಡ್ಡ ಕನಸೆಂದರೆ ಸ್ವಂತ ಮನೆ. ನನಗೊಂದು ಸೂರು ಯಾವಾಗ ಸಿಗುತ್ತೆ ಎಂಬ ಪ್ರಶ್ನೆಗೆ 2026 ಉತ್ತರ ನೀಡಲಿದೆ. 4ನೇ ಮನೆಯ ಅಧಿಪತಿಯ ಬಲವರ್ಧನೆಯಿಂದಾಗಿ ಮನೆ ಕಟ್ಟುವ ಭಾಗ್ಯ ಅಥವಾ ನಿವೇಶನ ತೆಗೆದುಕೊಳ್ಳುವ ಭಾಗ್ಯ ಕೂಡಿ ಬರಲಿದೆ. ಬಹಳ ದಿನಗಳಿಂದ ಅರ್ಧಕ್ಕೆ ನಿಂತಿದ್ದ ಮನೆ ಕಾಮಗಾರಿ ಪೂರ್ಣಗೊಳ್ಳಲಿದೆ. ಹಳೆಯ ಮನೆಯನ್ನು ನವೀಕರಣ ಮಾಡಲು ಕೂಡ ಇದು ಸೂಕ್ತ ಸಮಯ. ಜಮೀನು ತಂಟೆ ತಾಪತ್ರಯಗಳು ಇದ್ದರೆ ಅಥವಾ ಕೋರ್ಟ್ನಲ್ಲಿ ಕೇಸ್ ನಡೆಯುತ್ತಿದ್ದರೆ ಈ ವರ್ಷ ಅದು ಇತ್ಯರ್ಥವಾಗುವ ಹಂತಕ್ಕೆ ತಲುಪುತ್ತದೆ. ವಾಹನ ಯೋಗ ಕೂಡ ಪ್ರಬಲವಾಗಿದೆ. ನೀವು ಕಾರು ಅಥವಾ ಬೈಕ್ ತೆಗೆದುಕೊಳ್ಳಲು ಯೋಜನೆ ಮಾಡುತ್ತಿದ್ದರೆ ದಸರಾ ಅಥವಾ ದೀಪಾವಳಿ ಸಮಯ ಅತ್ಯಂತ ಶುಭವಾಗಿದೆ. ಕೃಷಿ ಭೂಮಿ ಅಥವಾ ತೋಟದ ಮನೆ ಮಾಡುವ ಆಸೆ ಇದ್ದರೆ ಈ ವರ್ಷ ಅದು ಈಡೇರಲಿದೆ. ಗೃಹ ನಿರ್ಮಾಣಕ್ಕೆ ಬ್ಯಾಂಕ್ ಸಾಲ ಸುಲಭವಾಗಿ ಸಿಗಲಿದೆ. ಬಿಳಿ ಅಥವಾ ಸಿಲ್ವರ್ ಬಣ್ಣದ ವಾಹನ ನಿಮಗೆ ಅದೃಷ್ಟ ತರಲಿದೆ. ಆರೋಗ್ಯವೇ ಭಾಗ್ಯ. 2026ರಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿರುತ್ತದೆ ಎಂದು ನೋಡುವುದಾದರೆ ಸಾಮಾನ್ಯವಾಗಿ ವೃಷಭ ರಾಶಿಯವರು ಗಟ್ಟಿಮುಟ್ಟಾದವರು. ಆದರೆ ಈ ವರ್ಷ ಕುತ್ತಿಗೆ ನೋವು, ಥೈರಾಯ್ಡ್ ಸಮಸ್ಯೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು.
ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಅಸಮರ್ಪಕ ಆಹಾರ ಪದ್ಧತಿ ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದು. ಇದನ್ನು ಸರಿಪಡಿಸಿಕೊಂಡರೆ ದೊಡ್ಡ ಆರೋಗ್ಯ ಸಮಸ್ಯೆಗಳೇನೂ ಬರುವುದಿಲ್ಲ. ಮನೆಯಲ್ಲಿರುವ ತಂದೆ ತಾಯಿಗಳ ಅಥವಾ ವಯೋವೃದ್ಧರ ಆರೋಗ್ಯದ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಅವರಿಗೆ ಕಿಲುನೋವು ಅಥವಾ ಉಸಿರಾಟದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ತೀರ್ಥಯಾತ್ರೆಗೆ ಹೋಗುವ ಯೋಗವಿದೆ. ಇದು ಅವರಿಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ನೀವು ಕೂಡ ಕೆಲಸದ ಒತ್ತಡದಿಂದ ಬಿಡುವು ತೆಗೆದುಕೊಂಡು ಆಧ್ಯಾತ್ಮಿಕ ಪ್ರವಾಸ ಮಾಡುವುದು ಒಳ್ಳೆಯದು. ಅತಿಯಾದ ಸಿಹಿ ತಿನ್ನುವ ಚಪಲದಿಂದ ತೂಕ ಹೆಚ್ಚಾಗುವ ಮತ್ತು ಮಧುಮೇಹ ಬರುವ ಸಾಧ್ಯತೆ ಇದೆ. ಜಿಮ್ ಅಥವಾ ಯೋಗವನ್ನು ಹಿಂದೆ ಶುರು ಮಾಡಿ. ನಾಲಿಗೆ ಚಪಲವೇ ರೋಗಕ್ಕೆ ಮೂಲ ಎಂಬುದನ್ನು ಮರೆಯಬೇಡಿ. ಮದುವೆಯಾಗಿ ಹಲವು ವರ್ಷಗಳಾದರೂ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ 2026 ಶುಭ ಸುದ್ದಿ ತರಲಿದೆ. ಗುರುಬಲವು ಸಂತಾನ ಭಾಗ್ಯವನ್ನು ಸೂಚಿಸುತ್ತಿದೆ. ಸ್ನೇಹಿತರೆ, ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಎಲ್ಲವೂ ಚೆನ್ನಾಗಿರುತ್ತದೆ ಎಂದು ಸುಳ್ಳು ಹೇಳುವುದು ನಮ್ಮ ಉದ್ದೇಶವಲ್ಲ. ವಾಸ್ತವ ಏನೆಂದರೆ 2026ರಲ್ಲಿ ನೀವು ಒಂದು ಕಠಿಣ ಸವಾಲನ್ನು ಎದುರಿಸಬೇಕಾಗುತ್ತದೆ. ಅದುವೇ ನಂಬಿಕೆ ದ್ರೋಹ ಅಥವಾ ಅನಿರೀಕ್ಷಿತ ಅಪವಾದ. ವರ್ಷದ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ಸುಮಾರಿಗೆ ನೀವು ಅತಿಯಾಗಿ ನಂಬಿದ ಸ್ನೇಹಿತರೋ ಅಥವಾ ಬಂಧುಗಳೋ ನಿಮ್ಮ ಬೆನ್ನ ಹಿಂದೆ ಮಾತನಾಡಿ ನಿಮಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಬಹುದು. ಅಥವಾ ನೀವು ಮಾಡದ ತಪ್ಪಿಗೆ ನೀವು ಹೊಣೆಗಾರರಾಗಬೇಕಾದ ಪ್ರಸಂಗ ಎದುರಾಗಬಹುದು. ಇದು ನಿಮಗೆ ಮಾನಸಿಕವಾಗಿ ಬಹಳಷ್ಟು ನೋವು ನೀಡುತ್ತದೆ. ನಿಮ್ಮ ಒಳ್ಳೆಯತನವನ್ನೇ ಅವರು ದುರ್ಬಳಕೆ ಮಾಡಿಕೊಳ್ಳಬಹುದು. ಇದನ್ನು ಎದುರಿಸಲು ಮತ್ತು ಈ ವರ್ಷವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಲು ಈ ವರ್ಷ ನಿಮ್ಮ ರಹಸ್ಯಗಳನ್ನು ಯಾರ ಬಳಿಯೂ ಎಷ್ಟೇ ಆಪ್ತರಾಗಿದ್ದರೂ ಹಂಚಿಕೊಳ್ಳಬೇಡಿ. ನಿಮ್ಮ ಮುಂದಿನ ಯೋಜನೆ ಏನು ಎನ್ನುವುದು ಯಾರಿಗೂ ತಿಳಿಯಬಾರದು. ವೃಷಭ ರಾಶಿಯ ಅಧಿಪತಿ ಶುಕ್ರನಿಗೆ ಲಕ್ಷ್ಮೀ ಪ್ರಿಯೆ. ಆದ್ದರಿಂದ ಪ್ರತಿ ಶುಕ್ರವಾರ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ. ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಕೇಳಿ. ಇದು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ. ವೃಷಭ ರಾಶಿಯ ಸಂಕೇತವೇ ಎತ್ತು ಅಥವಾ ಹಸು. ಆದ್ದರಿಂದ ನಿಮಗೆ ಸಾಧ್ಯವಾದಾಗಲೆಲ್ಲ, ವಿಶೇಷವಾಗಿ ಹುಟ್ಟು ಹಬ್ಬದ ದಿನ ಅಥವಾ ಹಬ್ಬದ ದಿನಗಳಲ್ಲಿ ಹಸುಗಳಿಗೆ ಬಾಳೆಹಣ್ಣು, ಬೆಲ್ಲ ಅಥವಾ ಮೇವನ್ನು ನೀಡಿ. ಇದು ನಿಮ್ಮ ಎಲ್ಲಾ ಸಂಕಷ್ಟಗಳನ್ನು ನಿವಾರಿಸುವ ಅದ್ಭುತ ಪರಿಹಾರ. ಪ್ರತಿದಿನ ಸೂರ್ಯ ನಮಸ್ಕಾರ ಅಥವಾ ಪ್ರಾಣಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಿ. ಮನಸ್ಸಿನ ಶಾಂತಿಗಾಗಿ ಮತ್ತು ಕೋಪ ನಿಯಂತ್ರಣಕ್ಕಾಗಿ ಸ್ಫಟಿಕದ ಮಾಲೆಯನ್ನು ಧರಿಸಿ ಅಥವಾ ಜೇಬಿನಲ್ಲಿ ಸ್ಫಟಿಕದ ಕಲ್ಲನ್ನು ಇಟ್ಟುಕೊಳ್ಳಿ. ಸ್ನೇಹಿತರೆ, 2026 ವೃಷಭ ರಾಶಿಯವರಿಗೆ ಖಂಡಿತವಾಗಿಯೂ ಒಂದು ಮೈಲಿಗಲ್ಲು ವರ್ಷವಾಗಲಿದೆ. ಶನಿಯು ಲಾಭವನ್ನು ತಂದುಕೊಡುತ್ತಾನೆ. ಗುರುವು ಜ್ಞಾನ ಮತ್ತು ಕುಟುಂಬ ಸೌಖ್ಯವನ್ನು ನೀಡುತ್ತಾನೆ. ಕೇವಲ ಆ ಸಣ್ಣ ಅವಧಿಯ ಸವಾಲನ್ನು ಎಚ್ಚರಿಕೆಯಿಂದ ನಿಭಾಯಿಸಿದರೆ ಈ ವರ್ಷ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ, ನಿಮ್ಮ ಹಠವೇ ನಿಮ್ಮ ಶತ್ರು ಎಂಬುದನ್ನು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ವೃಷಭ ರಾಶಿಯ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಶೇರ್ ಮಾಡಿ. ಅವರಿಗೂ ಈ ಮಾರ್ಗದರ್ಶನ ಸಿಗಲಿ. ಇನ್ನು ಯಾವ ವಿಷಯದ ಬಗ್ಗೆ ನಿಮಗೆ ವಿಡಿಯೋ ಬೇಕು ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದ ಪ್ರತಿ ಹಂತದಲ್ಲೂ ನಾವು ನಿಮ್ಮ ಜೊತೆಗಿರುತ್ತೇವೆ. ಕಾಮೆಂಟ್ನಲ್ಲಿ ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗಿ. ಎಲ್ಲರಿಗೂ ಶುಭವಾಗಲಿ. 2026 ನಿಮ್ಮ ಪಾಲಿಗೆ ಬಂಗಾರದ ವರ್ಷವಾಗಲಿ. ನಮಸ್ಕಾರ.